ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮರಳು ಸಾಗಾಣಿಕೆ ನಿಷೇಧ ಜಾರಿಯಲ್ಲಿದ್ದು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಅಕ್ರಮವಾಗಿ ಮರಳು ಮಾಫಿಯಾ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಮಂಚೇನಹಳ್ಳಿ ತಾಲೂಕಿನ ಬಿಸಿಲಹಳ್ಳಿ ಬಳಿ ಮರಳು ಮಾಫಿಯಾ ದಂಧೆ ನಡೆಯುತ್ತಿದ್ದನ್ನ ಪತ್ತೆ ಮಾಡಿದ ಜಿಲ್ಲಾ ಅಪರಾಧ ಪತ್ತೆ ದಳ ಪೊಲೀಸರು ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಯನ್ನು ನಡೆಸಿ ಮರಳು ಸಮೇತ ಟಿಪ್ಪರ್ ಲಾರಿ ಜೆಸಿಬಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಂತರ್ಜಾಲಕ್ಕೆ ಪೂರಕವಾಗಿರುವಂತಹ ಮರಳು ಸಾಗಾಣಿಕೆ ಸರ್ಕಾರ ಸಂಪೂರ್ಣ ನಿರ್ಬಂಧವೇರಿದ್ದರೂ ಸಹ ಕಾನೂನುವಿನ ಯಾವುದೇ ಭಯ ಆತಂಕವಿಲ್ಲದೆ ಸ್ಥಳೀಯ ಪೊಲೀಸರೊಂದಿಗೆ ಕೈಜೋಡಿಸಿ ಮರಳು ದಂಧೆ ನಡೆಸುತ್ತಿರುವುದು ಎನ್ನಲಾಗಿದೆ. ಬಿಸಲಹಳ್ಳಿ ಕಡೆಯಿಂದ ಚಿನ್ನಬೈರೇನಹಳ್ಳಿ ಅಲಂಕಾಪುರದ ಕಡೆಯ ಮಾರ್ಗವಾಗಿ ಉತ್ತರ ಪಿನಾಕಿನಿ ನದಿಯ ಮರಳನ್ನ ಜಮೀನುಗಳ ನಡುವೆ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದು ಎಂದು ತಿಳಿದು ಬಂದಿದೆ. ಇನ್ನು ಮರಳು ಮಾಫಿಯಾದ ನಿಖರ ಮಾಹಿತಿ ಕಲೆ ಹಾಕಿದಂತಹ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸರು 2 ದಿನಗಳ ಕಾಲ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಮರಳು ದಂಧೆ ನಡೆಸುತ್ತಿದ್ದ ತಿಮ್ಮಾರೆಡ್ಡಿ ಹಾಗೂ ಚಾಲಕ ರವಿಕುಮಾರ್ರನ್ನ ಸ್ಥಳದಲ್ಲೇ ಬಂಧಿಸಿ 55 ಲಕ್ಷ ಬೆಲೆ ಬಾಳುವ ಟಿಪ್ಪರ್ ಲಾರಿ ಜೆಸಿಬಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಅಪರಾಧಿಗಳು ಮಂಚೇನಹಳ್ಳಿ ಪೊಲೀಸರಿಗೆ ವಾಟ್ಸ್ಆಪ್ ಕರೆ ಮಾಡಿ ಮಾತನಾಡಿಕೊಂಡು ಮರಳು ಸಾಗಿಸುತ್ತಿದ್ದರು ಎನ್ನಲಾಗಿದೆ. ಇನ್ನು ಡಿವೈಎಸ್ಪಿ ರವಿಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್, ಪಿಎಸ್ಐ ಶರತ್ ಕುಮಾರ್, ಎಎಸ್ಐ ಸುಬ್ರಹ್ಮಣ್ಯಮಣಿ, ಮುಖ್ಯ ಪೇದೆ ಕೃಷ್ಣ, ಪೇದೆ ಜಯಣ್ಣ ಮತ್ತು ವಿನಾಯಕ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಇಷ್ಟೆಲ್ಲ ಮರಳು ದಂಧೆ ನಡೆಸುತ್ತಿದ್ದರೂ ಸಹ ಪೊಲೀಸರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಸಂಶಯ ಮೂಡಿದೆ. ಇನ್ನು ಸ್ಥಳೀಯ ಪೊಲೀಸರು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ಸ್ಥಳೀಯರ ಮಾತಾಗಿದೆ. ಸದ್ಯ ಮರಳು ಮಾಫಿಯಾ ನಡೆಸುತ್ತಿದ್ದ ತಿಮ್ಮಾರೆಡ್ಡಿ ಹಾಗೂ ರವಿಕುಮಾರ್ರನ್ನ ಸಿಸಿಬಿ ಕ್ರೈಮ್ ಪೊಲೀಸರು ಬಂಧಿಸಿದ್ದು ತನಿಖೆಯ ನಂತರ ಸತ್ಯತೆ ಹೊರಬರಬೇಕಾಗಿದೆ. ವರದಿ ಹರೀಶ್.